ನಮಸ್ಕಾರ ಕರ್ನಾಟಕ, ನಮಸ್ಕಾರ ಇಂಡಿಯಾ. ಏನು ವಿಶೇಷವಾಗಿ ನಮ್ಮ ಬೆಂಗಳೂರು ಫೌಂಡೇಶನ್ ಅವರು ಸರಿಸುಮಾರು 14 ವಸಂತದಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಮಹನೀಯರನ್ನ ಕರೆಸಿ ಗುರುತಿಸಿ ಒಂದು ಹಾನರಿಂಗ್ ಮಾಡುವಂತ ಒಂದು ಕಾರ್ಯಕ್ರಮ ತುಂಬಾ ವರ್ಷದಿಂದ ವರ್ಷಕ್ಕೆ ಯಶಸ್ವಿಯಾಗಿ ಜರುಗ್ತಾ ಬರ್ತಾ ಇದೆ. ಅದೇ ತರನೇ ಇವತ್ತು ಈ ವರ್ಷ ಈ ಸಾಲಿನ ಪ್ರಸ್ತುತ ಸೋಷಿಯಲ್ ಸರ್ವಿಸ್ ತಮ್ಮದೇ ಆದ ಒಂದು ಚಾಪು ಮೂಡಿಸಿ ದೇಶ ವಿದೇಶಗಳಲ್ಲಿ ತಮ್ಮದೇ ಆದ ಹೆಸರುವಾಸಿಯಾಗಿರುವಂತ ಸುಶೀಲಮ್ಮನವರು ನಿಸ್ವಾರ್ಥ ಸೇವೆಗೆ, ಸಮಾಜದ ಏಳಿಗೆಗೆ ತಮ್ಮದೇ ಆದ ಒಂದು ಚಾಪು ಮೂಡಿಸಿ ಹಲವಾರು ವಸಂತಗಳಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅವರು ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮ್ಮ ಬೆಂಗಳೂರು ಫೌಂಡೇಶನ್ ಅವರು 15ನೇ ವರ್ಷದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರು ಪ್ರಶಸ್ತಿಯನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿಕೊಂಡು ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ಮತ್ತು ಅದ್ರ ಜೊತೆಯಲ್ಲಿ ರಾಜ್ಯಪಾಲರಿಂದ ಪ್ರಶಸ್ತಿಯನ್ನು ಕೊಡಿಸಿದ್ರಲ್ಲ, ಅದು ಬಹಳ ಖುಷಿ ಆಯಿತು. ಸೊ ಅವರಿಗೆ ನನ್ನ ಪರವಾಗಿ ಮತ್ತು ನಮ್ಮ ಆಶ್ರಮದ ಎಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಅಚೀವ್ಮೆಂಟ್ ಅವಾರ್ಡ್ಸ್ ಸಿಕ್ಕಿದೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಮ್ಮ? ನಮ್ಮ ಬೆಂಗಳೂರು ಫೌಂಡೇಶನ್ಸ್ ಅವರು ನಿಮ್ಗೆ ಅವಾರ್ಡ್ ಕೊಟ್ಟಿದ್ದಾರೆ. ಅದವರು ಕೊಡ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಓಕೆ, ನಾವು ಅಪ್ಲೈಯೂ ಮಾಡಿಲ್ಲ. ಓಕೆ, ನಮ್ಮ ಬೆಂಗಳೂರು ಪ್ರಶಸ್ತಿ ಅಂದರೆ ಒಂದು ನಮ್ಮ ಬೆಂಗಳೂರು ಅಂತ ಹೇಳಿದ್ರಲ್ಲ, ಅದು ಬಹಳ ಖುಷಿ ಆಯಿತು. ನಮ್ಮ ಬೆಂಗಳೂರು ಫೌಂಡೇಶನು ಅದರಲ್ಲೇ ಪ್ರತಿ ವರ್ಷ 14 ವಸಂತ ಇದಾಗಿದೆ, ಇದು 15 ಅನಿಸುತ್ತೆ. ಸೊ ಇದರಲ್ಲಿ ಆಯ್ಕೆ ನಮಗೆಂತೂ ಕೊನೆ ಮೂಮೆಂಟಲ್ಲಿ ಮತ್ತು ಯಾರ್ಯಾರು ಬರ್ತಾರೆ ಏನು ಒಂದು ಗೊತ್ತಿರಲಿಲ್ಲ. ಸೊ ಅಲ್ಲಿ ಬಂದಾಗ ನಮಗಲ್ಲಿ ಯಾರ್ಯಾರು ಬಂದಿದ್ದು ಅಂತ ಗೊತ್ತಾಯಿತು. ಅದರಲ್ಲಿ ಒಬ್ಬರು ಅನಿತಾ ರೆಡ್ಡಿಯವರು, ಅವ್ರು ನಮ್ಮ ಪರಿಚಯದವರೇ ತುಂಬ ವರ್ಷದಿಂದನೂ. ಸರ್ ಉಷಾ ಅನಿಸುತ್ತಲ್ಲ, ಅಲೆಕ್ಸಾಂಡರ್ ಅಲ್ಲ, ಅವರೆಲ್ಲ ಸುಮಾರು ಜನ ಪರಿಚಯ ಇತ್ತು, ಟೀಮ್ ಅವರು. ಆಮೇಲೆ ಇದು ಮೆಡಿಕಲ್ ಕಿಟ್ ಕೊಟ್ರಲ್ಲ, ಒಂದು ಯಂಗ್ ಹುಡುಗ ಅವರು ನಮ್ಮಲ್ಲಿ ಬಂದಿದ್ರು. ಅಲ್ಲಿ ಬಂದ ತಕ್ಷಣ ಅವ್ರಿಗೆ ಖುಷಿ ಆಯಿತು. ನಂಗೆ ಆ ಚಿಕ್ಕ ಹುಡುಗನಿಗೆ ಕೆಲಸ ಮಾಡಿದಾಗ ಕೊಟ್ರಲ್ಲ ಅನ್ನೋದೊಂದು ಬಹಳ ಖುಷಿ ಆಯಿತು. ನಿಮ್ಮ ಕಡೆ ವತಿಯಿಂದ ಅಂದ್ರೆ ಸಮಾಜಕ್ಕೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂದು ಸಂದೇಶ, ನಿಮ್ಮ ಒಂದು ಸರ್ವಿಸ್ ಯಾವ ತರ ಮುಂದೆ? ಇವತ್ತು ನೀವು ಬಂದಿದ್ದೀರಿ, ಗೌರಿ ಮತ್ತೆ ಗಣೇಶ ಹಬ್ಬದ ಒಂದು ಶುಭಾಶಯನ ಎಲ್ಲ ಜನತೆಗೆ ನಾನು ಕೇಳ್ಕೊಳ್ತೀನಿ, ಶುಭಾಶಯನ ಅರ್ಪಿಸ್ತೇನೆ ನಾನು ಅವ್ರಿಗೆಲ್ರಿಗೂ ಅಂತ. ಸೊ ಈ ಇದರಲ್ಲಿ ಇವತ್ತು ನೀವು ಆಕಸ್ಮಿಕವಾಗಿ ನೀವು ಬಂದಿದ್ದೀರಿ, ಗೊತ್ತಿಲ್ಲ ನಮಗೆ. ಶ್ರೀದೇವಿ ಮೇಡಮ್ ಹೇಳಿದ್ರು, ಅಮ್ಮ ಬಂದಿದ್ದಾರೆ ಅವರೆಲ್ಲ ಅಂತ ಅಂದ್ಬಿಟ್ಟು ಅಂತ. ಸೊ ಬರಲಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ವಿ. ಆದರೆ ಇವರು ಆಯ್ಕೆ ಮಾಡಿದ್ದು, ನಾವು ಅಪ್ಲಿಕೇಶನ್ ಹಾಕಿಲ್ಲ, 10,000 ಅಪ್ಲಿಕೇಶನ್ ಬಂದಿದ್ದರಲ್ಲಿ ಆ್ಯಂಕರಿಂಗ್ ಮಾಡೋದಲ್ಲ, ಅವ್ರು ಹೇಳ್ತಾ ಇದ್ರದು ಬಂದಿತ್ತು. ಭಾವನಾ ಅನಿಸುತ್ತೆ ಅವರು ಇದರಲ್ಲಿ ಆಯ್ಕೆ ಮಾಡಿದ್ದು. 10,000ದಲ್ಲಿ ಬರೀ 5-6 ಜನಕ್ಕೆ ಸೆಲೆಕ್ಟ್ ಮಾಡಬೇಕಂದ್ರೆ ಅವ್ರು ಎಷ್ಟು ಅದನ್ನು ಫಿಲ್ಟರ್ ಮಾಡಿರಬೇಕು. ಹುಡುಕಿ ಎಲ್ಲ ವಿಚಾರ ಮಾಡ್ಕೊಂಡು ಮಾಡಿದ್ದಾರೆ. ಹಾಗೆ ನಮ್ಮದು ಸಹ ಸೇಮ್ ಡಿಟೋ ಅದೆಲ್ಲ ಹುಡುಕಿ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾವು ಅಪ್ಲೈ ಮಾಡಿರಲಿಲ್ಲ, ಅದಕ್ಕೆ ಗೊತ್ತಿಲ್ಲ ಯಾರು ಹೇಳಿದ್ರು ಏನು ಒಂದು ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಯ್ತು. ನಿಮ್ಮ ಯೋಜನೆ, ಮುಂಬರುವ ಯೋಜನೆಗಳನ್ನ ಸಮಾಜಮುಖಿ ಕೆಲಸಗಳಲ್ಲಿ ನೆಕ್ಸ್ಟ್ ಏನೇನು ಪ್ರಾಜೆಕ್ಟ್ಸ್ ಹಾಕೊಂಡಿದ್ದೀರಾ ನಿಮ್ಮ ಒಂದು ಜನತೆ? ನಮ್ಗೆ ಬಹಳ ಮುಖ್ಯವಾಗಿ ಮಾಗಡಿನಲ್ಲಿ ಟ್ರೈಬಲ್ಸ್, ಬಂಡೀಪುರದಲ್ಲಿ ಟ್ರೈಬಲ್ಸ್, ಬಂಡೀಪುರದಲ್ಲಿ ಟ್ರೈಬಲ್ಸ್ಗೂ ಮನೆಗಳಾಗಬೇಕು. ಮತ್ತೆ ನಮ್ದು ಒಂದು ಸಂಕಲ್ಪ ಏನಂದ್ರೆ ಊಟ, ವಸತಿ ಮತ್ತೆ ವಿದ್ಯಾಭ್ಯಾಸ, ಶಿಕ್ಷಣ. ಸೊ ಇದು ಆಗಬೇಕು ಅಂತ. ನೆನ್ನೆ ನಾನು ಅಲ್ಲಿ ಹೇಳಿದ್ದಲ್ಲ, 30,000 ರೂಪಾಯಿ ಒಂದು ಮನೆಗೆ ಬಂದಾಗ ಈಗಿನ ಕಾಲದಲ್ಲಿ ಅವರು ಸುಭಿಕ್ಷವಾಗಿ ಏರ್ಬಹುದು ಅಂತ. ಸೊ ಅದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಪ್ಲ್ಯಾನ್ ಎಲ್ಲ ಆಗಿದೆ. ಅದನ್ನು ಒಂದು ಪ್ರಾಜೆಕ್ಟ್ ಅಪ್ಲೈ ಮಾಡಿದ್ದೀವಿ. ಅದು ಬಂದ ತಕ್ಷಣ ಅಲ್ಲಿ ಶುರುವಾಗತ್ತೆ. ಅಲ್ಲಿ ಒಬ್ಬೊಬ್ಬರಿಗೆ ಸರ್ಕಾರದಿಂದ 2.5 ಎಕರೆ ಜಮೀನು ಕೊಟ್ಟಿದ್ದಾರೆ. ಆದರೆ ಅದನ್ನ ಒಂದು ಹಂತಕ್ಕೆ ತಂದು ಉತ್ತಿ ಬೆಳೆದು ಸಂಪಾದನೆ ಮಾಡುವಷ್ಟು ಶಕ್ತಿ ಅವ್ರಿಗಿಲ್ಲ. ಹಣದ ಸಪೋರ್ಟ್ ಇಲ್ಲ. ಮತ್ತೆ ನೀರು ಬೇಕಲ್ಲ, ಮಳೆ ನೀರಿಗೆ ಕಾಯ್ತು ಅಂತಂದ್ರೆ ವರ್ಷಕ್ಕೊಂದು ಬೆಳೆ ಆಗ್ಬಿಡುತ್ತೆ. ಆದರೆ ಅದು ನೀರಿನ ವ್ಯವಸ್ಥೆ ಆಗ್ಬೇಕಂದ್ರೆ ಬೋರ್ವೆಲ್ಲೂ ಹಾಕಿದ್ವಿ, ಸುಮಾರು ವರ್ಕ್ ಮಾಡಿದ್ದೀವಿ ಅಲ್ಲಿ ಸರ್ವಿಸ್. ಅವರು
ನಾವು ಓದಿದಾಗ ಜಿಜಾರಿ ಸಿಂಗ್ ಮೇಡಮ್ ನಂಗೆ ಪರಿಚಯ ಮಾಡಿಕೊಟ್ಟು. ಜಿಜಾರಿ ಸಿಂಗ್ ಮೇಡಮ್ ನಿಮ್ಗೆ ಗೊತ್ತು, IPS ಆಗಿದ್ರು, ಸ್ಟ್ರಾಂಗೆಸ್ಟ್ ಲೇಡಿ, ಹೌದಲ್ಲ. ಅವರು ಒಂದು ದಿವಸ ಬಂದು, ಸುಶೀಲಮ್ಮ ಈ ರೀತಿ ಬಂಡೀಪುರದಲ್ಲಿ ಒಂದು ಕಾರ್ಯಕ್ರಮ ಇದೆ, ಅಲ್ಲೊಂದು ಸ್ವಲ್ಪ ಸರ್ವಿಸ್ ಮಾಡಬೇಕು, ಬರ್ತೀರಾ ಅಂತ. ಹಾಗೆ ಹೋಗೋಣ ಅಂತ ಹೇಳ್ಬಿಟ್ಟು 2-3 ಮೀಟಿಂಗ್ ಆಯಿತು. ಮೊದಲನೇ ದಿವಸ ಅಲ್ಲಿಗೆ ಹೋದಾಗ ಏನಾಯಿತು, ಜಿಜ ಮೇಡಮ್ ಇದ್ದಾರೆ, ಗೀತಾ ಇದ್ದಾರೆ, ನಾನು 3 ಜನ ಹೋಗಿದ್ವಿ. ಒಬ್ಬರು ಬರಲ್ಲ ಅಂತಾರೆ. ಆ ಮನೇನ ಮುಂಭಾಗದಲ್ಲಿ ನಿಂತ್ಕೊಂಡೆ ನೋಡ್ಕೊಂಡು ಭಯ ಪಡ್ತಾರೋ ಏನೋ ಗೊತ್ತಿಲ್ಲ. ಆಮೇಲೆ ಅವರು ಬಂದಾದ್ಮೇಲೆ ಒಬ್ಬೊಬ್ಬರೇ ಬರ್ಲಿಕ್ಕೆ ಶುರು. ಒಂದಿಬ್ಬರು ಬಂದರು ಲೀಡರ್ಸ್ ಅಂತೇಳಿ. ಅವ್ರು ಬಂದಾದ್ಮೇಲೆ ಇನ್ನೊಬ್ಬರು ಮತ್ತೊಂದು ಮಾತಾಡೋಕ್ಕೆ ಭಯ ಪಡ್ತಿದ್ರು. ನಾನು ಆಮೇಲೆ ಕೈಗೆ ತಗೊಂಡು ಸುಮ್ಮನೆ ನಿಮ್ಮ ಹೆಸರೇನಮ್ಮ ಅಂತ ಕೇಳ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಅವರು 1 by 1 ಸೀರೆಗಳು ಕೊಟ್ಟು, ಅವರಿಗೆ ಖುಷಿ. ಬಟ್ಟೆಗಳು ಇರಲಿಲ್ಲ, ಅದೆಲ್ಲ ಕೊಟ್ಟು, ಮತ್ತು ಸ್ವಲ್ಪ ತಿಂಡಿ ಗಿಡ್ಡದನ್ನೆಲ್ಲ ಕೊಟ್ಟು ಅದಕ್ಕೆ ತಂದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ, ನಿಮಗೇನೆಲ್ಲ ಆಗಬೇಕು ಅಂತ ಕೇಳಿದಾಗ ಟೈಲರಿಂಗು ಇದನ್ನು ಶುರು ಮಾಡಿದ್ವಿ ಅಲ್ಲಿ. ಅದು ರೋಟ್ರಿ ಕ್ಲಬ್ ಅವರು ಮಿಷಿನ್ ಕೊಟ್ಟರು, ರಾಮ್ಪ್ರಿಯಾ ಮೇಡಮ್ ರೋಟ್ರಿ ಕ್ಲಬ್ ಅವರು ಕೊಟ್ಟರು. ಅದರಿಂದ ಟ್ರೈನಿಂಗ್ ಶುರು ಆಯ್ತು ಅಲ್ಲಿ. ಟ್ರೈನಿಂಗ್ ಶುರು, ಈ ಬಟ್ಟೆಗಳಿದೆಯಲ್ಲ, ಬ್ಯಾಗ್ ಎಲ್ಲ ಹೊಲಿಸ್ತಾ ಇದ್ದೀವಿ ಅದರಿಂದ. ಮತ್ತೆ ಅವರು ಜಾಕೆಟು, ಲಂಗ, ನೈಟಿ ಇದೆಲ್ಲ ಹೊಲಿಲಿಕ್ಕೆ. ಎಷ್ಟು ಜನಕ್ಕೆ ಇದು? ಅವರೆಲ್ಲ ಒಂದು 50 ಜನಕ್ಕೆ. ಎಷ್ಟು ಜನ ಇದರ ಬೆನಿಫಿಟ್ಸ್ ಪಡೆದಿದ್ದೀರಮ್ಮ? ಅದೇ ಬೆನಿಫಿಟ್ ಪಡಿಲಿಕ್ಕೆ ಏನಾಗಿದೆ ಅಂದ್ರೆ, ಈಗ ಆರ್ಡರ್ ಬರಬೇಕು. ಆರ್ಡರ್ ಬಂದಾಗ ಮಾತ್ರ ಅದು ಆಗುತ್ತೆ. ನಾವೇನ್ ಮಾಡಿದ್ವಿ, ನೀವೇ ಕಲ್ತಾದ್ಮೇಲೆ ನೀವು ಶುರು ಮಾಡ್ಕೊಳ್ಳಿ, ಓನ್ ಎಂಟರ್ಪ್ರಿನರ್ಶಿಪ್ ತರ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಅದಕ್ಕೆ ಅವರಿಗೆ ಆ ಮನೆ ಅವ್ಯವಸ್ಥೆ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಯಾವ್ದೋ ಆರ್ಡರ್ ಬಂದ್ರೆ ಮಾಡ್ತಾರೆ. ಆಮೇಲೆ ಅವರು ಇದು ಹೊಲದ ಕೆಲ್ಸಕ್ಕೆ ಹೋಗ್ತಾರೆ. ಹೊಲದ ಕೆಲ್ಸಕ್ಕೆ ಹೋಯ್ತಂದ್ರೆ ದಿವ್ಸಕ್ಕೆ ಒಂದು 300 ರೂಪಾಯಿ ಸಿಕ್ಕತ್ತೆ. ಸೊ ಅದಕ್ಕೆ ಇದು ಇದ್ದಾಗ ಇದು ಮಾಡ್ತಾರೆ, ಅದೆಲ್ಲ ಇದ್ದಾಗ ಅಲ್ಲಿಗೆ ಹೋಗ್ತಾರೆ, ಹೋಗೋದು ಅದ್ ಮಾಡ್ತಾರೆ. ಇನ್ನು ತುಂಬಾ ಸರ್ವಿಸ್ ಕೊಡೋದಿದೆ ಇಲ್ಲಿ, ತುಂಬಾನೇ ಪ್ರಾಜೆಕ್ಟ್ ಟ್ರೈ ಮಾಡ್ತಾ ಇದೀವಿ. ಅದು ಬಂದ್ಮೇಲೆ ಅದೆಲ್ಲ ಮಾಡೋಣ ಅಂತ. ಮತ್ತೆ ಇಲ್ಲಿ ಮಾಗಡಿನಲ್ಲಿ 1 ಎಕರೆ ಜಮೀನು ಕೊಟ್ಟಿದ್ದಾರೆ, 162 ಜನಕ್ಕೆ ಕೊಟ್ಟಿದ್ದಾರೆ. ಇದು ಕೆನರಾ ಬ್ಯಾಂಕ್ CSR ಫಂಡ್ ಇಂದ ಹಸುಗಳು ಕೊಡ್ಸಾಗಿದೆ. ಅಲ್ಲಿ ತುಂಬಾನೇ ಸರ್ವಿಸ್ ಆಗಿದೆ. ಮತ್ತೆ ಒಂದು 30 ಜನ ಹೆಣ್ಮಕ್ಳಿಗೆ ಆಟೋ ಡ್ರೈವಿಂಗ್ ಟ್ರೈನಿಂಗ್ ಕೊಟ್ಟು, ಆ ಟ್ರೈನಿಂಗ್ ಮಾಡ್ತಾನೆ ಒಂದು ಹುಡುಗಿ ಇದಕ್ಕೆ ಸೆಲೆಕ್ಟ್ ಟ್ರೈನಿಂಗ್ ಕೊಡ್ಲಿಕ್ಕೆ ಸೆಲೆಕ್ಟ್ ಆಗಿದೆ. ದಿವಸಕ್ಕೆ ಏನಿಲ್ಲ 1,000 ರೂಪಾಯಿ ಸಿಗುತ್ತೆ, ಜಾಸ್ತಿನೂ ಸಿಗುತ್ತೆ. ಮತ್ತೆ ನಾವು ಏನೇ ಆದ್ರೂ ಯಾರನ್ನು ಬೇಡಬಾರ್ದು. ಕರೆಕ್ಟ್. ನೀವಾಗಿ ದುಡ್ಡು ತಗೋಬೇಕು, ಬೇಡಬಾರ್ದು. ಅಮ್ಮ ಏನ್ ಮಾಡೋದು ಬೇಡ ಅಂದ್ರು ಸಹ ಜೇಬಲ್ಲಿ ಇಟ್ಟು ಹೋಗ್ತಾರೆ ಅಂತ ಹೇಳಿದ್ರು. ಅವರಾಗೆ ಕೊಟ್ಟರೆ ಜೇಬಲ್ಲಿ ಇಟ್ಕೊಳ್ಳಿ, ನೀವಾಗಿ ಮಾತ್ರ ಕೇಳಬಾರ್ದು. ನಾ ಹೇಳಿದೆ, ದುಡ್ಡು ಎಷ್ಟು ಬರುತ್ತೋ ಎಷ್ಟು ಬೇಕೋ ಅಷ್ಟು ಮಾಡಿ, ನುಳಿದಿತ್ತು ಬ್ಯಾಂಕಲ್ಲಿ ಹಾಕ್ಕೊಳ್ಳಿ ಸೇವಿಂಗ್ಸ್ ಅಂತ ಹೇಳ್ಬಿಟ್ಟು ಅಂತ. ಆ 30 ಜನಕ್ಕೂ ಸಹ ಕೆಲಸ ಆಗಿದೆ. ಆಮೇಲೆ ಇದು ಕಾಡು ಫಾರೆಸ್ಟ್ ಅಟ್ಯಾಚ್ ಆಗಿರೋದೇ, ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸುಮಾರು ಒಂದು 30-40 ಜನಕ್ಕೆ ನರ್ಸರಿ ಬೆಳೆಸಲಿಕ್ಕೆ ಕೊಟ್ಟಿದ್ದಾರೆ. ಅದರಲ್ಲೂ ಸಹ ದುಡ್ಡು ಅವರಿಗೆ ಬರುತ್ತೆ. ಆಮೇಲೆ ಅಲ್ಲಿ ಬೆಳೆದಂತ ರಾಗಿ ಏನಿದೆ, ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್ A1 ಅಂತ ಕೊಟ್ಟಿದ್ದಾರೆ. ಇಡೀ ಇಂಡಿಯಾದಲ್ಲಿ ಚಂದ ಬೆಳೆದಿದ್ದಾರೆ, ಬಿತ್ತನೆ ಬೀಜಕ್ಕೆ ಅನುಕೂಲ ಆಗತ್ತೆ ಅಂತೇಳಿ ಅವಾರ್ಡ್ ಕೊಟ್ಟಿದ್ದಾರೆ. ಆಮೇಲೆ ಈಗ ಅವ್ರಿಗೆ ಒಂದು 7 ಜನ ಸೆಲೆಕ್ಟ್ ಮಾಡಿದ್ದಾರೆ. ಅವ್ರ ಹೊಲದಲ್ಲೇ ಹಾಕಿ ಎಲ್ಲ ಮಾಡೋ ಬೆಳೆಸಲಿಕ್ಕೆ ಅಂತ. ಅವರ ಬೀಜನ ತಗೊಳ್ತಾರೆ, ಅವರಿಗೆ 30,000 ರೂಪಾಯಿ ಸಂಬಳ. ಅಂದ್ರೆ ನಮ್ಮ ಒಂದು ಸಂಕಲ್ಪ ಏನಾಯ್ತು, ಅದು ಸಿದ್ಧಿ ಆಯ್ತು ಅಂತ. ಇನ್ನು ಕೆಲವು ಇಂಟೀರಿಯರ್ ಕೈಗೆ ತಗೊಂಡಿಲ್ಲ, ಇದೊಂಚೂರು ಅಂತ ಬರ್ಲಿ, ಆಮೇಲೆ ಅಲ್ಲಿಗೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಮತ್ತೆ ಆ ಮಕ್ಕಳಿಗೆ ಹಾಸ್ಟೆಲ್ ರೆಡಿ ಆಗಿದೆ. ಸಮಾಜ ಕಲ್ಯಾಣ ಇಲಾಖೆಯವರು ಆಟೋ ಕೊಟ್ಟಿದ್ದಾರೆ ಫ್ರೀಯಾಗಿ, ಅವ್ರಿಗೊಂದು ಜೀವನಕ್ಕೆ ಆಧಾರ ಆಯ್ತು. ಆಮೇಲೆ ಮಕ್ಕಳಿಗೆ ಹಾಸ್ಟೆಲ್ಗೆ ಇದು ಮಾಡ್ಲಿಕ್ಕೆ ಅಂತ ಆರ್ಗನೈಸ್ ಮಾಡಿ ದೊಡ್ಡ ಶೆಡ್ ಅನ್ನೆಲ್ಲ ಮಾಡಿ ಎಲ್ಲ ಮಾಡಿದ್ದಾರೆ. ಒಂದು ಹಂತಕ್ಕೆ ಬರ್ತಾ ಇದೆ, ನಮ್ಗೆ ಅದು ಖುಷಿ. ಇದನ್ನ ಇದು ಕೊಡ್ಲಿಕ್ಕೆ, ಏನು ಹಕ್ಕುಪತ್ರ ಕೊಡ್ಲಿಕ್ಕೆ ಮುರ್ಮಾ ಅಮ್ಮ ಬರುವಾಗಿದ್ದಾರೆ. ರಾಷ್ಟ್ರಪತಿಗಳು ಬಂದು
ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ. ಯಾವಾಗ ವಿಶೇಷವಾಗಿ ಏನಪ್ಪಾ ಅಂದ್ರೆ ಎತ್ರ ನಾರಿಯಸ್ತು ಪೂಜ್ಯಂತೆ ರಮಣೆ ತತ್ರ ದೇವತಃ ಅಂತ ಹೇಳ್ತಾರೆ. ಎಲ್ಲಿ ಹೆಣ್ಣಿಗೆ ಸ್ಥಾನಮಾನ ಗೌರವ ಸಿಗುತ್ತೆ, ಹೆಣ್ಣು ಮನೆಯ ಕಣ್ಣು, ದೇಶದ ಕಣ್ಣು, ಆಲ್ಮೋಸ್ಟ್ ಈ ತರ ಎಲ್ಲ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಸುಶೀಲಮ್ಮನವರು ವುಮೆನ್ ಎಂಟರ್ಪ್ರಿನರ್ಸ್ ನ ಉತ್ತೇಜನ ಮಾಡುವ ನಿಟ್ಟಿನಲ್ಲಿ ಶಿಕ್ಷಣ, ಸಂಘಟನೆ, ಹೋರಾಟ, ಮತ್ತೆ ಯಾರಿಗೂ ಊಟ ಮತ್ತೆ ಶೆಲ್ಟರ್, ಫುಡ್, ಕ್ಲೋದಿಂಗ್, ಶೆಲ್ಟರ್, ಬೇಸಿಕ್ ಎಸೆನ್ಷಿಯಲ್ ನೀಡ್ ಎಲ್ಲರಿಗೂ ಸಿಗ್ಬೇಕು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ನಿಟ್ಟಿನಲ್ಲಿ ನಿಸ್ವಾರ್ಥವಾಗಿ ಸುಮಾರು 30-40 ವಸಂತಗಳಿಂದ 50 ವಸಂತಗಳಿಂದ ತಮ್ಮದೇ ಆದ ಒಂದು ಛಾಪು ಮೂಡಿಸಿ ದೇಶ ವಿದೇಶಗಳಲ್ಲಿ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ಹಲವಾರು ಒಂದು ಭಕ್ತ ಬೃಂದ ಅವ್ರನ್ನ ಆರಾಧಿಸೋರು ಇದ್ದಾರೆ. ಸೊ ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಅವ್ರು ಹೇಳ್ದಂಗೆ ಶಿಕ್ಷಣದಿಂದ ವಂಚಿತರಾಗಬಾರ್ದು, ಅವ್ರಿಗೆ ಶಿಕ್ಷಣ ಸಿಗ್ಬೇಕು. ಯಾರು ಬಡವರು ಇರ್ತಾರೆ ಅವ್ರಿಗೆ ಎಂಟರ್ಪ್ರಿನರ್ಸ್ ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ಳಿಕ್ಕೆ ಅವ್ರಿಗೆ ಏನ್ ಬೇಕೋ ಆ ಒಂದು ಸೌಲಭ್ಯಗಳನ್ನ ನಮ್ಮ ವತಿಯಿಂದ ಮತ್ತೆ ಅವ್ರಿಗೆ ಮೋಟಿವೇಶನ್ ಮಾಡುವ ನಿಟ್ಟಿನಲ್ಲಿ, ಹೆಣ್ಣು ದೇಶದ ಕಣ್ಣಂತ ಹೇಳ್ತಾರಲ್ಲ ಆ ತರ ಒಂದು ಮೋಟಿವೇಶನ್ ಮಾಡುವ ನಿಟ್ಟಿನಲ್ಲಿ ಅವರು ಮುಂಚೂಣಿಯಲ್ಲಿದ್ದಾರೆ. ಸೊ ಏನು ನಮ್ಮ ಸಿದ್ಧಗಂಗಾ ಶ್ರೀಗಳು ಏನಿದಾರೋ ತ್ರೀ ಟೈಮ್ಸ್ ದಾಸೋಹಿ, ಅವ್ರ ತರಾನೇ ಯಾರು ಊಟ ಇಲ್ಲದೆ ಹೋಗ್ಬಾರ್ದು, ಯಾರು ಶಿಕ್ಷಣದಿಂದ ವಂಚಿತರಾಗಬಾರ್ದು, ಆ ತರ ಒಂದು ನಿಟ್ಟಿನಲ್ಲಿ ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿ ಹಲವಾರು ಸುಮಾರು 50ಕ್ಕೂ ಹೆಚ್ಚು ಪ್ರಶಸ್ತಿಗಳ ಮುಡುಪಾಗಿ ಅವ್ರಿಗೆ ಸಂದಿದೆ ಅಂತಾನೆ ಹೇಳ್ಬೋದು. ಸೊ ಆಲ್ಮೋಸ್ಟ್ ಎಲ್ಲಾ ಕಡೆಯಿಂದನೂ ಆಲ್ಮೋಸ್ಟ್ ಪರಮೋಚ್ಚ ಒಂದು ಪ್ರೆಸಿಡೆಂಟ್ ಇಂದ ಹಿಡಿದು ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲಾ ಕ್ಯಾಟಗರಿಯಲ್ಲೂ ಅವ್ರಿಗೆ ಒಂದು ಹಾನರಿಂಗ್ ಆಗಿದೆ, ಪ್ರಶಸ್ತಿಗಳು ಸಿಕ್ಕಿದೆ. ಈ ವರ್ಷದ 2025ನೇ ಸಾಲಿನ ನಮ್ಮ ಬೆಂಗಳೂರು ಫೌಂಡೇಶನ್ ವತಿಯಿಂದ ನಮ್ಮ ಬೆಂಗಳೂರು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ಸ್ಗೆ ಅವ್ರನ್ನ ಹಾನರಿಂಗ್ ಮಾಡಿದ್ದು ನಮ್ಮ ಬೆಂಗಳೂರಿಗೆ ಹೆಮ್ಮೆ ಅಂತಾನೆ ಹೇಳ್ಬೋದು. ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ಈ ಒಂದು ವಿಶೇಷ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು, ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.